ನಮಸ್ಕಾರ. ಬನ್ನಿ, ಇವತ್ತು ಹಿಮಾಲಯದ ಎತ್ತರದಲ್ಲಿರೋ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ ಬದರಿನಾಥದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಶತಮಾನಗಳಿಂದಲೂ ಅಚ್ಚರಿ ಮತ್ತು ಶ್ರದ್ಧೆಯ ಕೇಂದ್ರವಾಗಿದೆ. ಕೇಳಿದ್ರಲ್ಲ, ಮಧ್ಯಕಾಲೀನ ಕಾಲದ ಯಾತ್ರಿಕರು ಹೇಳಿದ ಈ ಮಾತು ಈ ಜಾಗದ ನಿಗೂಢ ವಾತಾವರಣವನ್ನು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತೆ. ಅಂದ್ರೆ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಅದಕ್ಕಿಂತ ಮಿಗಿಲಾದ ಅನುಭವ. ಹಾಗಿದ್ರೆ ಒಂದು ದೂರದ ಪರ್ವತದಲ್ಲಿರೋ ದೇವಸ್ಥಾನ ಲಕ್ಷಾಂತರ ಜನರ ಆಧ್ಯಾತ್ಮಿಕ ಕೇಂದ್ರ ಆಗಿದ್ದು ಹೇಗೆ? ಈ ವಿಶ್ಲೇಷಣೆಯಲ್ಲಿ ಬನ್ನಿ ಈ ಮೂಲಭೂತ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಸರಿ, ಹಾಗಾದ್ರೆ ನಮ್ಮ ಪಯಣ ಶುರು ಮಾಡೋಣ. ಮೊದಲು ಬದ್ರಿನಾಥದ ಪ್ರಾಚೀನ ಮೂಲ ಮತ್ತು ಅದರ ಹಿಂದಿರುವ ಪೌರಾಣಿಕ ಕಥೆಗಳನ್ನ ನೋಡೋಣ. ಬದ್ರಿನಾಥ ಅನ್ನೋ ಹೆಸರು ಹೇಗ್ ಬಂತು ಗೊತ್ತಾ? ಇದರಿಂದೆ ಒಂದು ಸುಂದರವಾದ ಕಥೆ ಇದೆ. ವಿಷ್ಣು ಧ್ಯಾನದಲ್ಲಿ ಕೂತಿದ್ದಾಗ ಲಕ್ಷ್ಮೀದೇವಿಯೇ ಬದರಿ ಅಂದೆ ಬೋರೆಹಣ್ಣಿನ ಮರವಾಗಿ ನಿಂತು ಕಠಿಣ ಹವಾಮಾನದಿಂದ ಅವನನ್ನು ಕಾಪಾಡಿದಳಂತೆ. ಈ ಕಥೆನೇ ಈ ಜಾಗದ ಪಾವಿತ್ರ್ಯತೆಗೆ ಅಡಿಪಾಯ. ಈ ದೇವಾಲಯದ ಇತಿಹಾಸ ಏನು ಇವತ್ತಿಂದಲ್ಲ, ವೈದಿಕ ಕಾಲದಿಂದಲೂ ಇದರ ಉಲ್ಲೇಖ ಇದೆ. ಆಮೇಲೆ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಅಲಕನಂದ ನದಿಯಲ್ಲಿ ಸಿಕ್ಕಿದ ವಿಗ್ರಹವನ್ನ ಪುನಃ ಸ್ಥಾಪನೆ ಮಾಡ್ತಾರೆ. ನಂತರ 16-17ನೇ ಶತಮಾನದಲ್ಲಿ ಗಢ್ವಾಲ್ ರಾಜರು ಇವತ್ತು ನಾವು ನೋಡೋ ದೇವಾಲಯವನ್ನ ಕಟ್ಟಿಸಿದ್ರು. ಚಾರ್ಧಾಮ್ ಬಗ್ಗೆ ಕೇಳಿರಬಹುದು. ಆದಿಶಂಕರಾಚಾರ್ಯರು ಇಡೀ ಭಾರತದ ಹಿಂದೂ ಸಂಪ್ರದಾಯಗಳನ್ನ ಒಟ್ಟುಗೂಡ್ಸೋಕೆ 4 ಕ್ಷೇತ್ರಗಳ ಒಂದು ಪವಿತ್ರ ಯಾತ್ರಾ ವೃತ್ತವನ್ನ ಸ್ಥಾಪಿಸಿದ್ರು. ಅದರಲ್ಲಿ ಬದರಿನಾಥ ಉತ್ತರದ ಪ್ರಮುಖ ಕ್ಷೇತ್ರವಾಗಿದೆ. ಇದು ಕೇವಲ ಉತ್ತರಾಖಂಡಕ್ಕೆ ಸೀಮಿತವಾಗಿಲ್ಲ, ಇಡೀ ದೇಶಕ್ಕೆ ಸಂಬಂಧಿಸಿದ್ದು. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಬದ್ರಿನಾಥ್ ಇರೋದು ಉತ್ತರ ಭಾರತದಲ್ಲಿ ಅಲ್ವಾ? ಆದ್ರೆ ಇಲ್ಲಿನ ಪ್ರಧಾನ ಅರ್ಚಕರು ಅಂದ್ರೆ ರಾವಲ್ ಬರೋದೆಲ್ಲಿಂದ ಗೊತ್ತಾ? ದಕ್ಷಿಣದ ತುದಿಯಲ್ಲಿರೋ ಕೇರಳದಿಂದ, ನಂಬೂದಿರಿ ಬ್ರಾಹ್ಮಣರು. ಇದು ಆದಿಶಂಕರರು ಶುರು ಮಾಡಿದ ಸಂಪ್ರದಾಯ. ಇದು ಭಾರತದ ಉತ್ತರ ದಕ್ಷಿಣವನ್ನ ಬೆಸೆಯುವ ಒಂದು ಅದ್ಭುತ ಸಾಂಸ್ಕೃತಿಕ ಸೇತುವೆ. ಇತಿಹಾಸ ಆಯ್ತು, ಈಗ ಬದರಿನಾಥದ ಭೌಗೋಳಿಕ ವೈಶಿಷ್ಟ್ಯಗಳ ಕಡೆ ಗಮನ ಕೊಡೋಣ. ಯಾಕಂದ್ರೆ ಇಲ್ಲಿ ಪ್ರಕೃತಿನೇ ಒಂದು ದೊಡ್ಡ ಶಕ್ತಿ. 3300 ಮೀಟರ್ ಸಮುದ್ರ ಮಟ್ಟದಿಂದ ಇಷ್ಟು ಎತ್ತರದಲ್ಲಿದೆ ಬದ್ರಿನಾಥ. ಯೋಚ್ನೆ ಮಾಡಿ, ಈ ಎತ್ತರನೇ ಅಲ್ಲಿನ ವಾತಾವರಣವನ್ನು ಎಷ್ಟು ಕಠಿಣ ಮತ್ತೆ ಅಷ್ಟೇ ಪವಿತ್ರ ಮಾಡುತ್ತೆ. ಇಲ್ಲಿನ ಪ್ರಕೃತಿಯ ಪ್ರತಿಯೊಂದು ಭಾಗಕ್ಕೂ ಒಂದು ಆಧ್ಯಾತ್ಮಿಕ ಸಂಬಂಧವಿದೆ. ದೇವಸ್ಥಾನದ ಪಕ್ಕದಲ್ಲೇ ಗಂಗೆಯ ಉಪನದಿಯಾದ ಅಲಕನಂದ ಹರಿಯುತ್ತೆ. ದೇಗುಲವನ್ನ ನರ ಮತ್ತು ನಾರಾಯಣ ಅನ್ನೋ ಅವಳಿ ಪರ್ವತಗಳು ಕಾಪಾಡ್ತಿವೆ. ಹಿನ್ನೆಲೆಯಲ್ಲಿ ಹಿಮದಿಂದ ಹೊಳೆಯೋ ನೀಲಕಂಠ ಶಿಖರ, ಅದನ್ನ ಗಢವಾಲ್ ರಾಣಿ ಅಂತಾನೆ ಕರೀತಾರೆ. ಅಷ್ಟೇ ಅಲ್ಲ, ಕೊರೆಯೋ ಚಳಿಯಲ್ಲಿ ಯಾತ್ರಿಕರಿಗೆ ವರದಾನದಂತಿರೋ ತಪ್ತಕುಂಡ ಅಂದ್ರೆ ನೈಸರ್ಗಿಕ ಬಿಸಿನೀರಿನ ಬುಗ್ಗೆ ಕೂಡ ಇಲ್ಲಿದೆ. ಇಲ್ಲಿನ ಹವಾಮಾನದ ಬಗ್ಗೆ ಹೇಳಲೇಬೇಕು. ಬೇಸಿಗೆ ಅಂದ್ರೆ ಮೇ ಜೂನಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಚಳಿಗಾಲ ಅಂದ್ರೆ ನವೆಂಬರ್ನಿಂದ ಏಪ್ರಿಲ್ವರೆಗೆ ಅಬ್ಬಾ, ವಿಪರೀತ ಚಳಿ, ಭಾರೀ ಹಿಮಪಾತ. ಇದೇ ಕಾರಣಕ್ಕೆ ದೇವಸ್ಥಾನವನ್ನ ಯಾತ್ರೆಗೆ ಮುಚ್ಚಲಾಗುತ್ತೆ. ಸೊ ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಇಷ್ಟು ದೂರ, ಇಷ್ಟು ಎತ್ತರದಲ್ಲಿರೋ ಈ ಜಾಗ ಯಾತ್ರಿಕರಿಗೆ ಒಂದು ಸವಾಲು ಅಷ್ಟೇ ಅಲ್ಲ, ಈ ಏಕಾಂತತೆನೇ ತಪಸ್ಸು ಅನ್ನೋ ಆಧ್ಯಾತ್ಮಿಕ ಆದರ್ಶಕ್ಕೆ ಇನ್ನಷ್ಟು ಶಕ್ತಿ ಕೊಡುತ್ತೆ, ದೈವಿಕ ಪ್ರತ್ಯೇಕತೆಯ ಅನುಭವವನ್ನ ನೀಡುತ್ತೆ. ಸರಿ, ಪುರಾಣ, ಇತಿಹಾಸ, ಪ್ರಕೃತಿ ಎಲ್ಲ ನೋಡಿದ್ವಿ. ಈಗ ಇಂದಿನ ಕಾಲಕ್ಕೆ ಬರೋಣ. ಇವತ್ತು ಒಬ್ಬ ಯಾತ್ರಿಕ ಬದ್ರಿನಾಥಕ್ಕೆ ಹೋದ್ರೆ ಅವರ ಅನುಭವ ಹೇಗಿರುತ್ತೆ? ಸಾಮಾನ್ಯವಾಗಿ ಯಾತ್ರಿಕರ ಪಯಣ ಹೀಗಿರುತ್ತೆ. ಮೊದಲು ತಪ್ತಕುಂಡದ ಬಿಸಿನೀರಲ್ಲಿ ಸ್ನಾನ ಮಾಡಿ ಶುದ್ಧರಾಗ್ತಾರೆ. ನಂತರ ಬಣ್ಣ ಬಣ್ಣದ ಸುಂದರವಾದ ದೇವಸ್ಥಾನದ ಮುಂಭಾಗಕ್ಕೆ ಬರ್ತಾರೆ. ಕೊನೆಯದಾಗಿ ಒಳಗೆ ಧ್ಯಾನಮುದ್ರೆಯಲ್ಲಿರೋ 1 ಮೀಟರ್ ಎತ್ತರದ ವಿಷ್ಣುವಿನ ಕಪ್ಪು ಕಲ್ಲಿನ ವಿಗ್ರಹದ ದರ್ಶನ ಪಡೆಯುತ್ತಾರೆ. ಪ್ರತಿಯೊಂದು ಹಂತವೂ ತುಂಬಾನೇ ಮಹತ್ವದ್ದು. ಬದ್ರಿನಾಥಕ್ಕೆ ಬರೋರು ಕೇವಲ ಧಾರ್ಮಿಕ ಯಾತ್ರಿಕರು ಮಾತ್ರ ಅಲ್ಲ, ಇಲ್ಲಿನ ಸಂಸ್ಕೃತಿ ಮತ್ತು ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಬರೋ ಪ್ರವಾಸಿಗರು ಇದ್ದಾರೆ. ಹಾಗೆ ಇದನ್ನೇ ಬೇಸ್ ಕ್ಯಾಂಪ್ ಮಾಡ್ಕೊಂಡು ಚಾರಣಕ್ಕೆ ಹೋಗೋ ಸಾಹಸಿಗರು ಇದ್ದಾರೆ. ಸೊ ಇದು ಎಲ್ಲರನ್ನೂ ಸೆಳೆಯೋ ಒಂದು ಜಾಗ. ಒಂದು ವೇಳೆ ಬದ್ರಿನಾಥಕ್ಕೆ ಹೋಗೋ ಪ್ಲಾನ್ ಇದ್ರೆ ಈ ಮಾಹಿತಿ ಉಪಯೋಗಕ್ಕೆ ಬರಬಹುದು. ಭೇಟಿ ನೀಡೋಕೆ ಬೆಸ್ಟ್ ಟೈಮ್ ಅಂದ್ರೆ ಮೇ ಜೂನ್ ಮತ್ತೆ ಸೆಪ್ಟೆಂಬರ್-ಅಕ್ಟೋಬರ್. ಜೋಶಿ ಮಠದ ಮೂಲಕ ರಸ್ತೆಯಲ್ಲಿ ಹೋಗ್ಬೇಕು. ಹತ್ತಿರದ ರೈಲು ನಿಲ್ದಾಣ ಅಂದ್ರೆ ರಿಷಿಕೇಶ್. ದೇವಸ್ಥಾನ ತೆರೆಯೋ ಮತ್ತು ಮುಚ್ಚೋ ಸಮಾರಂಭಗಳು ಇಲ್ಲಿನ ಪ್ರಮುಖ ಹಬ್ಬಗಳು. ಒಂದು ಮುಖ್ಯವಾದ ವಿಷಯ ನೆನ್ಪಿಡಿ, ಎತ್ತರದ ಪ್ರದೇಶ ಆಗಿರೋದ್ರಿಂದ ನಿಧಾನವಾಗಿ ಹೊಂದಿಕೊಳ್ಳಿ ಮತ್ತೆ ಬೆಚ್ಚಗಿನ ಬಟ್ಟೆಗಳನ್ನ ಮರೆಯದೇ ತೆಗೆದುಕೊಂಡು ಹೋಗಿ. ಸರಿ, ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನಾವು ಶುರುನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಣ. ಒಂದು ದೂರದ ದೇವಸ್ಥಾನ ಯಾಕೆ ಇಷ್ಟು ಮಹತ್ವ ಪಡ್ಕೊಂಡಿದೆ? ನೋಡಿ, ಇದನ್ನ ಒಂದು ಸರಳ ಸೂತ್ರದಲ್ಲಿ ಹೇಳ್ಬೋದು.
ಪುರಾಣ, ಇತಿಹಾಸ ಮತ್ತು ಪ್ರಕೃತಿ ಈ ಮೂರೂ ಸೇರಿದಾಗ ಹುಟ್ಟೋದೇ ಭಕ್ತಿ. ಬದ್ರಿನಾಥದ ಶಕ್ತಿ ಅಡಗಿರೋದೇ ಈ ಸಂಗಮದಲ್ಲಿ. ಕೊನೆಯದಾಗಿ ಹೇಳೋದಾದ್ರೆ, ಬದರಿನಾಥ ಅನ್ನೋದು ಕೇವಲ ತಲುಪಬೇಕಾದ ಒಂದು ಜಾಗವಲ್ಲ, ಅದು ಒಂದು ಅನುಭವ. ಇಲ್ಲಿ ದೈವಿಕ, ಐತಿಹಾಸಿಕ ಮತ್ತು ನೈಸರ್ಗಿಕ ಈ ಮೂರು ಪ್ರಪಂಚಗಳನ್ನ ಒಂದ್ರಿಂದೊಂದು ಬೇರ್ಪಡಿಸೋಕೆ ಸಾಧ್ಯವೇ ಇಲ್ಲ. ಈ ವಿವರಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಎಲ್ಲವೂ ಕನೆಕ್ಟ್ ಆಗಿರೋ ಇವತ್ತಿನ ಜಗತ್ತಿನಲ್ಲಿ ದೈವಿಕ ಏಕಾಂತತೆಯಿಂದ ಗುರ್ತಿಸ್ಕೊಂಡಿರೋ ಇಂಥ ಸ್ಥಳಗಳ ಶಕ್ತಿಯೇನು, ಇದರ ಮಹತ್ವವೇನು ಸ್ವಲ್ಪ ಯೋಚನೆ ಮಾಡಿ ನೋಡಿ.